ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಇದು ನೆಟ್ಟೆಡ್ ಬ್ಲೌಸ್ ಥರ ಡಿಸೈನ್ ಫ್ರೆಂಡ್ಸ್. ಇದು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಒಳಗಡೆ ಡಿಸೈನ್ ಮಾಡಿ ಮೇಲ್ಗಡೆ ಡಿಸೈನ್ ಕಾಣಿಸೋ ಥರ ಮಾಡುವಂಥ ಡಿಸೈನ್ ಇದು. ಲೈನಿಂಗೇನೆ ನಾನು ಇದು ಲೈನಿಂಗ್ ಬಟ್ಟೆ ಸಾಕಾಗಿಲ್ಲ, ಅದು ಬೇರೆ ಬಟ್ಟೆನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಶೇಪ್ ಹೇಗಿದೆ ಅದೇ ಶೇಪ್ಗೆ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಜಾಸ್ತಿ ಶೇಪ್ ಇರೋದ್ರಿಂದ ಅದೇ ಶೇಪ್ ಬರಬೇಕಲ್ವಾ, ಹಂಗಾಗಿ ಚಿಕ್ಕದಾಗಿ ಅಟ್ಯಾಚ್ ಮಾಡೋಕ್ಕೆ ಹೋದ್ರೆ ಆಗೋಲ್ಲ. ಅದರೆಷ್ಟು ಬಟ್ಟೆ ಸ್ಟಿಚ್ ಮಾಡೋದ್ನಲ್ಲ ಹಾಗೆ ಮಾಡಿ ಆಮೇಲೆ ಇನ್ನೌಟ್ ಮಾಡ್ಕೋಬೇಕು. ಆಮೇಲೆ ಮೇಲ್ಗಡೆ ಅದು ನೆಟ್ಟಲ್ಲ, ಸ್ಯಾರಿ ಪೀಸೇನೆ, ಅದು ತೆಳ್ಳಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ. ಅದನ್ನು ಮೇಲಿಟ್ಟು ಸ್ಟಿಚ್ ಮಾಡಬೇಕು. ಅದು ಲೈಟ್ ಬೆಳಕಿಗೆ ಸರಿಯಾಗಿ ಕಾಣಿಸ್ಲೇ ಇಲ್ಲ. ಅದು ಲೈಟ್ ಪಿಂಕ್ ಕಲರ್ ಇರೋದ್ರಿಂದ ಅದು ಲೈಟ್ ಬೆಳಕಿಗೆ ಒಂದು ಸ್ವಲ್ಪ ಇದಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಈ ಥರ ಫಸ್ಟು ಒಳಗಡೆ ಲೈನಿಂಗ್ ಬಟ್ಟೆಗೆ ಸ್ಟಿಚ್ ಮಾಡಿ ಆ ಡಿಸೈನ್ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಳಗಡೆ ಲೈನಿಂಗ್ ಬಟ್ಟೆಗೆ ಡಿಸೈನ್ ಮಾಡಬೇಕು. ಆಮೇಲೆ ಅದ್ರ ಮೇಲೆ ನಾವು ಮೇನ್ ಪೀಸ್ ಏನಿರುತ್ತೆ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ಲ, ಒಳಗಡೆ ಆಲ್ರೆಡಿ ಡಿಸೈನ್ ಮಾಡಿದ್ದೀನಿ. ಇವಾಗ ಅದ್ರ ಮೇಲೆ ಅದು ಸ್ಟಿಚ್ ಮಾಡಿಕೊಂಡು ಆಮೇಲೆ ತಿರ್ಗಿ ಇದನ್ನು ಮೇಲ್ಗಡೆ ಏನಿದೆ ಪೀಸು, ಬ್ಲೌಸ್ ಪೀಸು, ಅದನ್ನ ಮೇಲ್ಗಡೆ ಸ್ವಲ್ಪ ತೊಗೊಂಡು ಸ್ಟಿಚ್ ಮಾಡಬೇಕು. ಅದಕ್ಕೂ ವಿ ಶೇಪಲ್ಲಿ ಹೇಳಿದ್ದಾರೆ. ಅಂದರೆ ಅದಕ್ಕೆಲ್ಲ ಲೇಸ್ ಎಲ್ಲ ಇತ್ತು. ಅವ್ರು ಲೇಸ್ ಎಲ್ಲ ಬೇಡ, ನಮ್ಗೆ ಆ ಶೇಪ್ ಮಾತ್ರ ಮಾಡಿ ಅಂತ ಹೇಳಿರೋದ್ರಿಂದ ಆ ಶೇಪ್ಗೆ ಎಲ್ಲ ಲೇಸ್ ಕೊಟ್ಟಿದ್ರು. ಅವ್ರಿಗೆ ಲೇಸ್ ಬೇಡ ಅಂದ್ಬಿಟ್ಟು ಬರೀ ಆ ಶೇಪ್ ಮಾತ್ರ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಮತ್ತು ಇವಾಗ ನೆಟ್ ಥರ ಇದೆಯಲ್ಲ, ಅದನ್ನು ವಿ ಶೇಪಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್ ಅಂತೂ, ನನಗೂ ತುಂಬ ಇಷ್ಟ ಆಯಿತು. ಆದರೆ ಈ ಡಿಸೈನು ಅದೇ ಟ್ರಾನ್ಸ್ಪರೆಂಟ್ ಇರಬೇಕು, ಇಲ್ಲ ನೆಟ್ಟೆಡ್ ಬಟ್ಟೆಗಳಲ್ಲಿ ನೀವು ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತೆಳ್ಳಗಿರಬೇಕು ಬಟ್ಟೆ. ನಾವು ಒಳಗಡೆ ಡಿಸೈನು ಮೇಲೆ ಕಾಣಿಸೋ ಥರ ಇದ್ದರೆ ಈ ಥರ ಡಿಸೈನ ಸ್ಟಿಚ್ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೂ ತುಂಬ ಇಷ್ಟ ಆಯಿತು. ನೋಡಿ, ಇವಾಗ ಇದಕ್ಕೆ ಕ್ಯಾನ್ವಸ್ಸು ಫಸ್ಟೇ ಕಟ್ ಮಾಡ್ಕೊಂಡಿರ್ತೀವಲ್ಲ, ಪೀಸ್ ಎಲ್ಲ ಇಟ್ಕೊಂಡು ನೀಟಾಗಿ, ಯಾಕೆಂದರೆ ಅದರಲ್ಲಿ ಮಾರ್ಕ್ ಮಾಡಿದ್ದೆ ಆಲ್ರೆಡಿ, ಅದನ್ನು ಇಟ್ಕೊಂಡು ಇವಾಗ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು. ಇವಾಗ ಅದು ವಿ ಶೇಪಲ್ಲಿ ಹೇಳಿದರು, ಆ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಎಮ್ಮಿಂಗ್ ಥರ ಸ್ಟಿಚ್ ಮಾಡಿಕೊಂಡ್ರೆ ಅದು ಡಿಸೈನ್ ರೆಡಿ ಆಗುತ್ತೆ. ಈ ಥರ ರೆಡಿ ಮಾಡ್ಕೋಬೇಕು. ನೋಡಿ, ತುಂಬ ಈಸಿಯಾಗಿ ಇರುತ್ತೆ. ಆದರೆ ಸ್ವಲ್ಪ ಅದು ಮೇಲ್ಗಡೆ ಆ ಕಡೆ ಈ ಕಡೆ ಆದಾಗ ಪಿನ್ಗಳೆಲ್ಲ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನೋಡಿ, ಪೈಪಿಂಗ್ ಎಲ್ಲ ಎಮ್ಮಿಂಗ್ ಮಾಡೋದಕ್ಕೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಕ್ರಾಸ್ ಪೀಸ್ಗಳು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿ, ಆಮೇಲೆ ಅದು ನಾವು ಎಮ್ಮಿಂಗ್ ಮಾಡ್ತೀವಲ್ಲ, ಎಮ್ಮಿಂಗ್ ಏನು ಬೇಕಾಗಿಲ್ಲ, ಸ್ಟಿಚ್ ಮಾಡ್ಕೊಳ್ಳೋದು. ಎಮ್ಮಿಂಗ್ ಥರ ಸ್ಟಿಚ್ ಮಾಡಿ, ಎಮ್ಮಿಂಗ್ ಬೇಡ ಹಂಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಆ ಥರ ಇದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಮಗೂ ತುಂಬ ಎಂಕರೇಜ್ ಆಗುತ್ತೆ. ನೀವು ಎಂಕರೇಜ್ ಮಾಡಿದ್ರೆ, ಲೈಕ್ ಕೊಟ್ಟರೆ, ಏನೋ ಲೈಕ್ ಕೊಟ್ಟರು, ಇಷ್ಟ ಆಯಿತು ವಿಡಿಯೋ ಅಂತ ಖುಷಿ ಆಗುತ್ತೆ. ನಮಗೂ ಬೇರೆ ಬೇರೆ ವಿಡಿಯೋ ಹಾಕೋಕ್ಕೆ ಒಂದು ಎಂಕರೇಜ್ ಆಗುತ್ತೆ. ನೋಡಿ, ಇವಾಗ ಈ ಥರ ಬಂತು. ಮಧ್ಯದಲ್ಲಿ ಒಂಚೂರು ಡಾಟ್ ಹಿಡಿದೆ, ಅದು ಶೇಪ್ ನೀಟಾಗಿ ಕೂತ್ಕೊಳ್ಳಿ ಅಂತ. ನೋಡಿ, ಈ ರೀತಿ ಡಿಸೈನ್ ರೆಡಿ ಆಯಿತು. ಇಲ್ಲಿ ಡಾಟ್ ಹಿಡ್ಕೊಂಡ್ರೆ, ಡಾಟ್ ಹಿಡಿಯುವಾಗ ಸೈಡಲ್ಲಿ ಇಟ್ಕೋಬೇಕು, ಯಾಕೆಂದರೆ ಅದು ಡಿಸೈನ್ ಇರುತ್ತೆ. ಡಿಸೈನ್ ಬಿಟ್ಟು ಇಟ್ಕೋಬೇಕು, ಬೇರೆದೆಲ್ಲ ಮಧ್ಯೆ ಹಿಡಿತೀವಿ. ಈ ಥರ ಡಿಸೈನ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಅದ್ರ ಪಕ್ಕದಲ್ಲೇ ಇಟ್ಕೋಬೇಕಾಗುತ್ತೆ ಡಾಟ್ನ ನಾವು. ಅದು ಯಾಕೆಂದರೆ ನೀಟಾಗಿ ಕೂತ್ಕೋಬೇಕಲ್ವ. ಈ ಥರ ಬಂತು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಫ್ರಂಟು ಪ್ರಿನ್ಸ್ ಕಟ್ ಬ್ಲೌಸು. ಮುಂದೆನೂ ಒಂದು ಸ್ವಲ್ಪ ಡಿಸೈನಾಗಿ ಟ್ರಾನ್ಸ್ಪರೆಂಟಾಗಿ ಸ್ಟಿಚ್ ಮಾಡಬೇಕು. ಈ ಪ್ರಿನ್ಸ್ ಕಟ್ಟಲ್ಲೂ ಈ ಸೈಡ್ ಜಿಪ್ಪು ಹಾಕ್ಕೊಡಿ, ಮುಂದೆ ಕಟಿಂಗ್ ಹೆಂಗೆ ಬೇಡ, ಹಿಂದೆನೂ ಡಿಸೈನ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಫಸ್ಟ್ಗೆ ನಾನು ಲೈನಿಂಗ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಬರುತ್ತೆ ನೋಡಿ. ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದೀನಿ, ಪೀಸ್ ಕೊಟ್ಟು ಇನ್ನೌಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಮಾಡಿಕೊಂಡು ವಿ ಶೇಪಲ್ಲಿ ಬರುತ್ತಲ್ಲ, ನೀವು ನೋಡಿರಬೇಕು ತಮ್ನೇಲಲ್ಲಿ. ಈ ಥರ ಟ್ರಾನ್ಸ್ಪರೆಂಟ್ ಇರುತ್ತೆ, ಮುಂದೆ ಬರೀ ನೆಟ್ ಇರುತ್ತೆ, ಇನ್ನು ಒಳಗಡೆ ವಿ ಶೇಪಲ್ಲಿ ಸ್ಟಿಚ್ ಮಾಡಿರ್ತೀವಿ. ಆ ಥರ ಡಿಸೈನ್ ಇದು ಲೈನಿಂಗೇನೆ ಒಳಗಡೆ ಆ ಡಿಸೈನ್ಗೆ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಇವಾಗ ಇದನ್ನು ಅದರ ಮೇನ್ ಪೀಸ್ ಇರುತ್ತಲ್ಲ, ನೆಟ್ಟೆಡ್ ಥರ ಇರುತ್ತಲ್ಲ ಪೀಸು, ಅದ್ರ ಮೇಲೆ ಇಟ್ಟರೆ ಮೇಲ್ಗಡೆ ತೆಳ್ಳಗೆ ಕಾಣಿಸುತ್ತೆ, ಮೇಲ್ಗಡೆ ಒಂಥರ ಡಿಸೈನ್ ಕಾಣಿಸುತ್ತೆ. ಆ ಥರ ಇವಾಗ ಆಲ್ರೆಡಿ ಅದೆಲ್ಲ ಈಗ ನೋಡಿರ್ತೀರ, ನಿಮ್ಗೆ ಗೊತ್ತಿರುತ್ತೆ ಆ ಥರ ಡಿಸೈನ್ ಇದು. ಇವಾಗ ಇದು ಕಟ್ ಮಾಡಿಕೊಂಡು ನೋಡಿ, ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಬರುತ್ತೆ. ಇವಾಗ ಇದಕ್ಕೆ ಲೈನಿಂಗ್ ಇಟ್ಟು ಮತ್ತೆ ಅದು ಕ್ರಾಸ್ ಪೀಸ್ನೆಲ್ಲ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ರೆ ರೆಡಿ ಆಗುತ್ತೆ. ಮುಂದೆದಿದು ಪೀಸ್ ಇದು ತುಂಬ ಚೆನ್ನಾಗಿರುತ್ತೆ. ಹಿಂದೆ ಆ ಥರ ಡಿಸೈನ್ ಬಂದಮೇಲೆ ಮುಂದಕ್ಕೆ ಈ ಥರ ಬೇಕು ಅಂತ ಅವ್ರು ಇರಿಸ್ಕೊಂಡಿದ್ದಾರೆ, ಅವರೇ ಸೆಲೆಕ್ಟ್ ಮಾಡಿದ್ದು ಈ ಡಿಸೈನ್ನ. ಇದು ಸ್ಟಿಚ್ಚಿಂಗ್ ಆದಮೇಲಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.